ಇವತ್ತಿನ ಮೂವಿ ಲೀವ್ ದಿ ವರ್ಲ್ಡ್ ಬಿಹೈಂಡ್. ಇದು ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆದ ಮೂವಿ. ಈ ಫಿಲಂ ನಲ್ಲಿ ಒಂದು ಫ್ಯಾಮಿಲಿ ನ್ಯೂಯಾರ್ಕ್ ನ ಒಂದು ಐಲ್ಯಾಂಡ್ಗೆ ರಜೆ ಕಳೆಯಲು ಹೋಗುತ್ತೆ. ಮರುದಿನ ಎಲ್ಲವೂ ಬದಲಾಗುತ್ತೆ. ಕೇವಲ ಅವರಿಗಾಗಿ ಅಲ್ಲ, ಕೋಟ್ಯಾಂತರ ಜನರಿಗಾಗಿ. ಅವರಿಗೆ ಗೊತ್ತಿದ್ದ ಜಗತ್ತು ಬದಲಾಗಿ ಹೋಗುತ್ತೆ. ಇದು ಕಲ್ಪನೆಗೂ ಮೀರಿದ ಕಥೆಯಾಗಿದೆ. ಕತೆ ಶುರು ಪೂರ್ತಿ ಜಗತ್ತು ತೋರಿಸುವುದರ ಮೂಲಕ ಆಗುತ್ತೆ. ಇದರ ನಂತರ ಅಮೆರಿಕವನ್ನು ತೋರಿಸಲಾಗುತ್ತೆ. ಸೂರ್ಯ ಉದಯಿಸುತ್ತಿದ್ದ, ಅಂದ್ರೆ ನಾರ್ಮಲ್ ದಿನದಂತೆ ಇವತ್ತಿನ ದಿನ ಶುರುವಾಗಿತ್ತು. ಬಳಿಕ ಅಮೆರಿಕದಲ್ಲಿ ವಾಸಿಸುತ್ತಿರುವ ಒಂದು ಫ್ಯಾಮಿಲಿನ ತೋರಿಸಲಾಗುತ್ತೆ. ಇದರಲ್ಲಿ ಕ್ಲೇ ಮತ್ತು ಅವನ ವೈಫ್ ಅಮಾಂಡಾ ಹಾಗೆ ಇಬ್ರು ಮಕ್ಕಳು ರೋಸಿ ಮತ್ತು ಆರ್ಚಿ ಆಗಿದ್ರು. ಕ್ಲೇ ಒಬ್ಬ ಪ್ರೊಫೆಸರ್ ಆಗಿದ್ದು ನ್ಯೂಯಾರ್ಕ್ ನ ಒಂದು ಯೂನಿವರ್ಸಿಟಿಲಿ ಟೀಚ್ ಮಾಡ್ತಿದ್ದ. ತುಂಬಾನೇ ಶಾಂತ ಮತ್ತು ಸಿಟ್ಟು ಕಮ್ಮಿಯ ಮನುಷ್ಯ ಆಗಿದ್ದ. ಆದ್ರೆ ಅಮಾಂಡಾಗೆ ಸಿಟ್ಟು ಜಾಸ್ತಿ ಬರ್ತಿತ್ತು. ಜನರನ್ನು ಇಷ್ಟಪಡ್ತಾನೆ ಇರ್ಲಿಲ್ಲ. ಜನರ ಮೇಲೆ ಡೌಟ್ ಪಡುವುದು, ಜಲಸಿ, ಇದೆಲ್ಲ ಗುಣ ಅವಳಿಗಿತ್ತು. ಒಂದು ಅಡ್ವರ್ಟೈಸ್ ಕಂಪನಿಯಲ್ಲಿ ಅವಳು ಕೆಲಸ ಮಾಡ್ತಿದ್ಲು. ಇವರ ಮಗಳು ತುಂಬಾನೇ ಇನ್ನೋಸೆಂಟ್ ಆಗಿದ್ಲು. ಅವಳಿಗೆ ವೆಬ್ ಸೀರೀಸ್ ಸೀಸನ್ಸ್ ನೋಡೋದು ಇಷ್ಟವಾಗಿತ್ತು. ಈಗ ಅವಳು ಫ್ರೆಂಡ್ಸ್ ಸೀರೀಸ್ ನ ಲಾಸ್ಟ್ ಸೀಸನ್ ನೋಡ್ತಿದ್ಲು. ಆದ್ರೆ ಮಗ ಆರ್ಚಿ ಸ್ವಲ್ಪ ತುಂಟ ಆಗಿದ್ದ. ರೋಸಿಗೆ ತೊಂದರೆ ಕೊಡ್ತಾ ಇರ್ತಿದ್ದ. ಬೆಳಗ್ಗೆ ಅಮಾಂಡಾ ಹಸ್ಬೆಂಡ್ ಎದ್ದಾಗ ಅಮಾಂಡಾ ಮೂಡ್ ಒಳ್ಳೆ ಇತ್ತು. ನನ್ನ ಮನಸ್ಸು ಹೇಳ್ತಿದೆ ನಾವು ರಜೆ ಕಳೆಯಲು ಹೋಗ್ಬೇಕಂತ. ಹೀಗಾಗಿ ಒಂದು ಲಾಂಗ್ ಐಲ್ಯಾಂಡ್ ನಲ್ಲಿ ನಾನು ಒಂದು ಮನೆ ಬುಕ್ ಮಾಡಿದ್ದೇನೆ. ಕ್ಲೇ ಇದನ್ನು ನಿರಾಕರಿಸದೆ ಒಪ್ಪಿಕೊಂಡು ಬಿಡ್ತಾನೆ. ಎಲ್ಲರೂ ತಯಾರಾಗಿ ಕೆಲವೇ ಹೊತ್ತಲ್ಲಿ ಲಾಂಗ್ ಐಲ್ಯಾಂಡ್ ನತ್ತ ಹೋಗ್ತಾರೆ. ಗಾಡಿಯಲ್ಲಿ ಕುಳಿತು ತುಂಬಾನೇ ಎಂಜಾಯ್ ಮಾಡ್ತಾರೆ. ಬಳಿಕ ಕೆಲವು ಗಂಟೆ ನಂತರ ಬುಕ್ ಮಾಡಿದ ಮನೆಗೆ ತಲುಪ್ತಾರೆ. ಮನೆ ತುಂಬಾನೇ ಸುಂದರವಾಗಿತ್ತು. ಎಲ್ರಿಗೂ ತುಂಬಾನೇ ಇಷ್ಟವಾಗುತ್ತೆ. ಮಕ್ಕಳು ಫುಲ್ ನಲ್ಲಿ ಆಡಲು ಶುರು ಮಾಡ್ತಾರೆ. ಹಸ್ಬೆಂಡ್ ಲಗೇಜ್ ಒಳಗಿಡಲು ಹೋಗ್ತಾನೆ. ಅಮಾಂಡಾ ಮಾರ್ಕೆಟ್ಗೆ ಹೋಗ್ತಾಳೆ, ತಿನ್ನಲು ಕುಡಿಯಲು ಏನಾದ್ರೂ ತರಲಿ ಅಂತ. ಎಲ್ಲವನ್ನು ಖರೀದಿ ಮಾಡಿ ಗಾಡಿಯಲ್ಲಿಡುವಾಗ ಪಾರ್ಕಿಂಗ್ ಲಾಟ್ ನಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾಳೆ. ಅವನು ತನ್ನ ಗಾಡಿಲಿ ಹೆಚ್ಚಿನ ಫುಡ್ ಮತ್ತು ಡ್ರಿಂಕ್ಸ್ ಇಡ್ತಿದ್ದ. ಇದು ಒಂದು ಪೂರ್ತಿ ಫ್ಯಾಮಿಲಿಗೆ ಹೆಚ್ಚಾಗುವಷ್ಟು ಫುಡ್ ಆಗಿತ್ತು. ಜಗತ್ತು ಅಂತ್ಯವಾಗುವಂತೆ ಆ ವ್ಯಕ್ತಿ ಅದಕ್ಕೆ ತಯಾರು ಮಾಡ್ತಿರುವಂತೆ ಅವಳಿಗೆ ಅನಿಸುತ್ತೆ. ಇದು ಅಮಾಂಡಾಗೆ ವಿಚಿತ್ರ ಅಂತ ಅನಿಸುತ್ತೆ. ಹಾಗೆ ನಮಗೂ ಕೂಡ. ಅವನಿಗೆ ಏನು ಹೇಳದೆ ಅಲ್ಲಿಂದ ಹೋಗಿ ಬಿಡ್ತಾಳೆ. ಮನೆಗೆ ಬಂದು ಎಲ್ಲರೂ ತಯಾರಾಗಿ ಬೀಚ್ಗೆ ಎಂಜಾಯ್ ಮಾಡಲು ಹೋಗ್ತಾರೆ. ಎಲ್ಲರೂ ಬೀಚ್ ನಲ್ಲಿ ಎಂಜಾಯ್ ಮಾಡುವಾಗ ಇವರ ಗಮನ ಒಂದು ಶಿಪ್ ಮೇಲೆ ಬೀಳುತ್ತೆ. ಅದು ಸಮುದ್ರದಲ್ಲಿ ಇವರಿಗಿಂತ ತುಂಬಾನೇ ದೂರದಲ್ಲಿತ್ತು. ಇವರು ಯೋಚಿಸ್ತಾರೆ ಆ ಶಿಪ್ ಇಲ್ಲಿಂದ ಹೋಗ್ಬಹುದು. ಆದ್ರೆ 2 ಗಂಟೆ ಕಳೆದ್ರು ಆ ಶಿಪ್ ಅದೇ ಜಾಗದಲ್ಲಿರುತ್ತೆ. ಅಲ್ಲಿದ್ದವರಿಗೆ ವಿಚಿತ್ರ ಅನ್ಸುತ್ತೆ. ಆ ಶಿಪ್ ಇನ್ನಷ್ಟು ಮುಂದೆ ಬರುತ್ತೆ. ಸಮುದ್ರ ಕಿನಾರೆಯಲ್ಲಿದ್ದವರು ಹೆದರಿ ಬಿಡ್ತಾರೆ. ಅವರಿಗೆ ಅರಿವಾಗುತ್ತೆ ಎಲ್ಲೋ ಏನೋ ತಪ್ಪಾಗಿದೆ. ಎಲ್ಲರೂ ಹೆದರಿ ಅತ್ತಿತ್ತ ಓಡ್ತಾರೆ. ಬೀಚ್ ನಲ್ಲಿ ಒಂದೇ ಕ್ಷಣ ಎಲ್ಲ ಅಸ್ತವ್ಯಸ್ತ ಆಗುತ್ತೆ. ಆ ಶಿಪ್ ನಿಲ್ಲದೆ ನೀರಿಂದ ಮೇಲೆ ದಡಕ್ಕೆ ಬರುತ್ತೆ. ಕೆಲವೇ ಹೊತ್ತಲ್ಲಿ ಅಲ್ಲಿಯ ಬೀಚ್ ಪೂರ್ತಿ ಖಾಲಿ ಮಾಡಿಸಲಾಗುತ್ತೆ. ಒಬ್ಬ ಗಾರ್ಡ್ನಿಂದ ಎಲ್ಲರಿಗೂ ಗೊತ್ತಾಗುತ್ತೆ ನ್ಯಾವಿಗೇಷನ್ ಸಿಸ್ಟಮ್ ಅಲ್ಲಿ ಏನೋ ರಾಂಗ್ ಆಗಿ ಹೀಗೆಲ್ಲ ಆಯ್ತು. ಇದು ಈ ಶಿಪ್ ನೊಂದಿಗೆ ಮಾತ್ರ ಅಲ್ಲ, ಬೇರೆ ಶಿಪ್ ನೊಂದಿಗೂ ಆಗಿದೆ. ಅಮಾಂಡಾ ಮತ್ತು ಫ್ಯಾಮಿಲಿ ಮನೆಗೆ ಹೋಗುತ್ತೆ. ಮನೆಯಲ್ಲಿ ನೋಡಿದ್ರೆ ಇಂಟರ್ನೆಟ್ ಬಂದಾಗಿತ್ತು. ಟಿವಿಲಿ ಯಾವುದೇ ಚಾನಲ್ ಬರ್ತಾನೆ ಇರಲಿಲ್ಲ. ಆನ್ಲೈನ್ ಫುಡ್ ಆರ್ಡರ್ ಮಾಡಲು ಸಾಧ್ಯವಿರಲಿಲ್ಲ. ಏನೋ ಮನೆಯಲ್ಲಿ ಇದೆಯೋ ಅದೇ ಇವರು ತಿನ್ಬೇಕಾಗುತ್ತೆ. ರಾತ್ರಿ ಮಕ್ಕಳು ಮಲಗಿದಾಗ ಅಮಾಂಡಾ ಮತ್ತು ಹಸ್ಬೆಂಡ್ ಕೆಳಗೆ ಡ್ರಿಂಕ್ ಮಾಡ್ತಿರ್ತಾರೆ. ಅಚಾನಕ್ ಆಗಿ ಆ ಮನೆಯ ದ್ವಾರದ ಮೇಲೆ ಯಾರು ಹೊಡೆದೆ ಅಂತಾಗುತ್ತೆ. ಅಮಾಂಡಾಗೆ ಶಾಕ್ ಆಗುತ್ತೆ. ಇದು ಯಾರಾಗಿರ್ಬೋದು ಅಂತ ಭಾವಿಸ್ತಾಳೆ. ಡೋರ್ ತೆಗೆದಾಗ ಇವರ ಎದುರು ಸ್ಕಾಟ್ ಹೆಸರಿನ ವ್ಯಕ್ತಿ ಮತ್ತು ಅವನ ಮಗಳು ರೂತ್ ಇದ್ಲು. ಇವರು ಅವರನ್ನು ನೋಡಿ ಶಾಕ್ ಆಗ್ತಾರೆ. ಯಾಕಂದ್ರೆ ಅವರು ಸ್ಟ್ರೇಂಜರ್ ಆಗಿದ್ರು. ಅದು ಈ ರಾತ್ರಿ ಅವರು ಇಲ್ಲಿಗೆ ಬಂದದ್ದೇ ವಿಚಿತ್ರವಾಗಿತ್ತು. ಸ್ಕಾಟ್ ಅಮಾಂಡಾಗೆ ಹೇಳ್ತಾನೆ, ಮೇಡಮ್ ಈ ಮನೆ ನಂದು. ನೀವು ಇಮೇಲ್ ಮಾಡಿದ್ದು ನನ್ನ ಜೊತೆ. ಆದ್ರೆ ಅಮಾಂಡಾಗೆ ಡೌಟ್ ಬರ್ತಿತ್ತು. ಯಾಕಂದ್ರೆ ಅವಳು ಕಾಲ್ ನಲ್ಲಿ ಮಾತಾಡೇ ಇರ್ಲಿಲ್ಲ. ಸ್ಕಾಟ್ ಕೇಳ್ತಾನೆ, ನಾವು ಒಳಗೆ ಬರಬಹುದಾ? ಅಮಾಂಡಾ ಹಸ್ಬೆಂಡ್ ಅವರನ್ನು ಮನೆ ಒಳಗೆ ಕರ್ಕೊಂಡು ಬರ್ತಾನೆ. ಸ್ಕಾಟ್ ಅವ್ರಿಗೆ ಹೇಳ್ತಾನೆ, ನಾವು ನಗರದಲ್ಲಿ ವಾಸಿಸ್ತೇವೆ. ಆದ್ರೆ ಅಲ್ಲಿ ಅಚಾನಕ್ ಆಗಿ ಪವರ್ ಕಟ್ ಆಗಿದೆ. ಎಲ್ಲಾ ಕಡೆ ಕತ್ಲು. ನನ್ನ ಆಪರೇಷನ್ ಆಗಿದೆ. ಮೆಟ್ಟಲು ಹತ್ತಲು ನನ್ಗೆ ಆಗಲ್ಲ. ಹೀಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ನಾನ್ ನಿಮ್ಗೆ ಹೇಳಲು ಬಯಸ್ತೇನೆ, ನೀವು ಇಲ್ಲಿ ವೆಕೇಶನ್ ಕಳೆಯಲು ಬಂದಿದ್ದೀರಿ. ನೀವು ಇಲ್ಲಿ ಹಣ ಕೊಟ್ಟಿದ್ರಿ. ನಾವು ನಿಮ್ಗೆ ಹೋಗಲು ಹೇಳ್ತಾ ಇಲ್ಲ. ನಾವು ಇಲ್ಲಿ ಇರಲು ಬಯಸ್ತೇವೆ. ನಿಮ್ಗೆ ತೊಂದರೆ ಕೊಡಲ್ಲ. ಬೇಸ್ಮೆಂಟ್ ಅಲ್ಲಿ ಮಲಗ್ತೇವೆ. ನಾನು ನಿಮ್ಗೆ ಹಣ ಕೊಡ್ತೇನೆ. ಈಗ ಅವನು ಅವರ $1,000 ಕ್ಲೇಗೆ ವಾಪಸ್ ಕೊಡ್ತಾನೆ. ಅಮಾಂಡಾ ಹಸ್ಬೆಂಡ್ಗೆ ಅವರ ಮೇಲೆ ಡೌಟ್ ಇರಲ್ಲ. ಅವನು ಒಪ್ಕೊಳ್ತಾನೆ. ಅಮಾಂಡಾ ಒಪ್ಪಲು ತಯಾರಾಗಲ್ಲ. ಅವರಿಗೆ ಹೇಳ್ತಾಳೆ, ನಾನ್ ನಿಮ್ಗೆ ಪರ್ಮಿಷನ್ ಕೊಡಲು ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಟ್ರೇಂಜರ್ ನಡುವೆ ಇರೋದು ನನಗೆ ಸೇಫ್ ಅಲ್ಲ. ಅಮಾಂಡಾ ಮತ್ತು ಹಸ್ಬೆಂಡ್ ಇದೇ ವಿಷಯದ ಬಗ್ಗೆ ಮಾತಾಡಲು ಹೋದಾಗ ಅಮಾಂಡಾ ಹೇಳ್ತಾಳೆ, ನನಗೆ ಅವರ ಮೇಲೆ ಡೌಟ್ ಇದೆ. ಇಲ್ಲಿ ಅವರು ತಪ್ಪು ಉದ್ದೇಶದಿಂದಲೇ ಬಂದಿದ್ದಾರೆ. ಹಸ್ಬೆಂಡ್ ಹೇಳ್ತಾನೆ, ಅವರು ಕಷ್ಟದಲ್ಲಿದ್ದಾರೆ. ನಾವು ಅವರಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ. ನನ್ಗೆ ಅನ್ನಿಸಲ್ಲ ಅವರು ನಮ್ಗೆ ಯಾವ್ದಾದ್ರು ತೊಂದರೆ ಕೊಡ್ತಾರಂತ. ಒಂದು ಕೆಲಸ ಮಾಡ್ತೇನೆ, ಲಾಸ್ಟ್ ಒಂದ್ಸಲ ಅವ್ರ ಹತ್ರ ಮಾತಾಡ್ತೇನೆ. ಏನಾದ್ರೂ ಡೌಟ್ ಇದ್ರೆ ಇಲ್ಲಿಂದ ಅವರನ್ನು ಕಳಿಸ್ತೇನೆ. ಈಗ ಮತ್ತೊಮ್ಮೆ ಇವರು ಅವರ ಜೊತೆ ಮಾತಾಡಲು ಆರಂಭಿಸ್ತಾರೆ. ಸ್ಕಾಟ್ ಒಳ್ಳೆಯ ರೀತಿಯಲ್ಲಿ ಇವರ ಜೊತೆ ಮಾತಾಡ್ತಾನೆ. ಅವನು ಕೆಟ್ಟ ವ್ಯಕ್ತಿ ಅಂತ ಕಾಣಿಸಲ್ಲ. ಆದ್ರೆ ಒಳಗಿಂದ ಸ್ವಲ್ಪ ಹೆದರಿದಂತೆ ಕಾಣ್ತಿದೆ. ಇವರಿಗೆ ನಂಬಿಕೆ ಬಂದು ಅಮಾಂಡಾ ಒಪ್ಕೊಳ್ತಾಳೆ. ಆಗ ಅವಳ ಮಗಳು ಟಿವಿ ಹಾಕ್ತಾಳೆ. ಎಲ್ಲಾ ಕಡೆ ಎಮರ್ಜೆನ್ಸಿ ಬ್ರಾಡ್ಕಾಸ್ಟ್ ಬರ್ತಿತ್ತು. ಸ್ಕಾಟ್ ಪವರ್ ಕಟ್ ಆಯ್ತು ಅಂತ ಹೇಳಿದ ವಿಷಯ ಸತ್ಯ ಅಂತ ಅವರಿಗೆ ಅರಿವಾಗುತ್ತೆ. ಇಂಟರ್ನೆಟ್ ಬಂದಾಗಿತ್ತು. ಯಾವುದೇ ಚಾನಲ್ ರನ್ ಆಗ್ತಾ ಇರಲಿಲ್ಲ. ಇವರಿಗೆ ಅರ್ಥವಾಗಿತ್ತು ಎಲ್ಲೋ ಏನೋ ಅಪಾಯ ಆಗಿದೆ. ಸ್ಕಾಟ್ ಒಬ್ಬ ಗವರ್ಮೆಂಟ್ ಆಫೀಸರ್, ಅಂದ್ರೆ ಒಬ್ಬ ಸೈಬರ್ ಸೆಕ್ಯೂರಿಟಿ ಆಫೀಸರ್ ಆಗಿದ್ದ. ಹೀಗಾಗಿ ಅವನಿಗೆ ಡೌಟ್ ಇತ್ತು ಏನೋ ಸಿಚುವೇಶನ್ ಹಾಳಾಗಿದೆ ಅಂತ. ಹೀಗಾಗಿ ಸ್ಕಾಟ್ ಮತ್ತು ಅವನ ಮಗಳು ಅಲ್ಲಿರಲು ಜಾಗ ಕೊಡಲಾಗುತ್ತೆ.
ಮರುದಿನ ಅಮಾಂಡ ಮಗಳು ಹೇಳ್ತಾಳೆ, ಅಮ್ಮ ನಾನು ಫ್ರೆಂಡ್ ಸೀರೀಸ್ ನನ್ನ ನೆಕ್ಸ್ಟ್ ಎಪಿಸೋಡ್ ನೋಡ್ಬೇಕು, ಇಂಟರ್ನೆಟ್ ಬರ್ತಿಲ್ಲ, ನೀವೇನಾದ್ರೂ ಮಾಡಿ. ಅಮಾಂಡ ಫೋನ್ ಚೆಕ್ ಮಾಡಿದಾಗ ಕೆಲವು ಎಮರ್ಜೆನ್ಸಿ ಮೆಸೇಜ್ ಬಂದಿದ್ವು. ಹಸ್ಬೆಂಡ್ಗೆ ಅದನ್ನು ತೋರಿಸಲು ಹೋದಾಗ ಅದು ಮಾಯವಾಗುತ್ತೆ. ಹಸ್ಬೆಂಡ್ ಹೇಳ್ತಾನೆ, ಬಹುಶಃ ಪೂರ್ತಿ ಸಿಸ್ಟಮ್ ಯಾರು ಹ್ಯಾಕ್ ಮಾಡಿದ್ದಾರೆ. ಅಮಾಂಡಾಗೆ ಒಂದೇ ಟೆನ್ಷನ್ ಇತ್ತು, ನಮ್ಮನೇಲಿ ಸ್ಟ್ರೇಂಜರ್ ಇದ್ದಾರೆ ಅಂತ. ಅಮಾಂಡ ಹಸ್ಬೆಂಡ್ ಹೇಳ್ತಾನೆ, ನಾನು ಸ್ವಲ್ಪ ಹೊರಗೆ ಹೋಗ್ತೇನೆ, ಯಾರಾದ್ರೂ ಹೇಳ್ಬೋದು ಇದೆಲ್ಲ ಏನಾಗ್ತಿದೆ ಅಂತ. ಅಮಾಂಡ ಹಸ್ಬೆಂಡ್ ಹೋದ್ರ ನಂತರ ಸ್ಕಾಟ್ ಮತ್ತು ಅವನ ಮಗಳಿಗೆ ಎಚ್ಚರ ಆಗುತ್ತೆ. ಅವ್ರು ಹೊರಗೆ ಬಂದಾಗ ಅಮಾಂಡ ಅವರಿಗೆ ಹೇಳ್ತಾಳೆ, ನನ್ನ ಮೊಬೈಲ್ಗೆ ಎಮರ್ಜೆನ್ಸಿ ಮೆಸೇಜ್ ಬಂದಿದ್ದು. ಅಮಾಂಡ ಹೇಳ್ತಾಳೆ, ಏನೋ ಪರಿಸ್ಥಿತಿ ಹಾಳಾಗಿದೆ ಅಂತ. ಸ್ಕಾಟ್ ನಗುತ್ತಾ ಹೇಳ್ತಾನೆ, ಇಲ್ಲ ಎಲ್ಲ ಸರಿಯಾಗುತ್ತೆ. ಮತ್ತೆ ಹೇಳ್ತಾನೆ, ಹಿಂದೆ ಕೂಡ ಇದೇ ರೀತಿಯಾಗಿತ್ತು, ಅದು ಒಂದು ಕಂಪ್ಯೂಟರ್ ವೈರಸ್ ಕಾರಣದಿಂದ. ಅದರಿಂದ ಹಲವಾರು ಕಂಪನಿಗಳಿಗೆ ನಷ್ಟವಾಗಿತ್ತು. ಮತ್ತೆ ಗೊತ್ತಾಯ್ತು ಈ ಕೆಲಸ ಫಿಲಿಪೈನ್ಸ್ ನ ಇಬ್ರು ಹುಡುಗರದ್ದು ಅಂತ. ನನ್ನ ಪ್ರಕಾರ ಈಗ ಆಗ್ತಿರೋ ಸಿಚುವೇಶನ್ ಅಷ್ಟೊಂದು ದೊಡ್ಡದಲ್ಲ, ಸಿಸ್ಟಮ್ ನಲ್ಲಿ ಏನೋ ತೊಂದರೆ ಇರಬಹುದು, ನಾವು ಅದರ ಬಗ್ಗೆ ಜಾಸ್ತಿ ಟೆನ್ಷನ್ ಆಗಬಾರ್ದು ಅಂತ ಸ್ಕಾಟ್ ಇಲ್ಲಿ ಸುಳ್ಳು ಹೇಳ್ತಾನೆ. ಅವನು ಇಲ್ಲಿದ್ದವರು ಹೆದರಲಿ ಅಂತ ಬಯಸಲ್ಲ. ಸ್ಕಾಟ್ ವೈಫ್ ಎಲ್ಲಿಗೂ ಹೋಗುವಳಿದ್ಲು, ಹೀಗಾಗಿ ಸ್ಕಾಟ್ ಮತ್ತು ಅವಳ ಮಗಳಿಗೆ ಅವಳದೇ ಚಿಂತೆ ಆಗಿತ್ತು. ಯಾವ್ದಾದ್ರು ಸಿಸ್ಟಮ್ ರನ್ ಆಗ್ತಾ ಇರ್ಲಿಲ್ಲ, ಅವರಿಗೆ ಗಾಬರಿ ಆಗ್ತಿತ್ತು. ಅಮಾಂಡ ಮಗಳು ಹೊರಗೆ ಇದ್ದಾಗ ಇಲ್ಲಿಗೆ ಕೆಲವು ಜಿಂಕೆಗಳು ಬರುತ್ತವೆ. ಒಂದರಂತೆ ಒಂದು ಹಲವಾರು ಅಲ್ಲಿ ಬಂದು ನಿಂತು ಬಿಡುತ್ತವೆ. ಪ್ರಾಣಿಗಳು ಕೂಡ ವಿಚಿತ್ರವಾಗಿ ವರ್ತಿಸ್ತಿದ್ವು. ಹೆಲ್ಪ್ಗಾಗಿ ಸ್ಕಾಟ್ ತನ್ನ ಹತ್ತಿರದ ಫ್ರೆಂಡ್ ಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿತ್ತು, ಮನೆಯಲ್ಲಿ ಯಾರು ಇರ್ಲೇ ಇಲ್ಲ. ಅಮಾಂಡ ಹಸ್ಬೆಂಡ್ ದಾರಿಲಿದ್ದಾಗ GPS ಕೆಲಸ ಮಾಡೋದು ನಿಲ್ಸಿಬಿಡುತ್ತೆ. ಅವನಿಗೆ ದಾರಿ ತಪ್ಪುತ್ತೆ. ಅಚಾನಕ್ ಆಗಿ ಅವನ ಗಾಡಿ ಎದುರು ಗಾಬರಿಗೊಂಡ ಮಹಿಳೆ ಬರ್ತಾಳೆ. ಸ್ಪ್ಯಾನಿಷ್ ಅಲ್ಲಿ ಮಾತಾಡ್ತಾಳೆ. ಅಳುತ್ತಾ ಹೆಲ್ಪ್ ಕೇಳ್ತಾಳೆ. 2 ದಿನದಿಂದ ನನಗೆ ಮನೆ ದಾರಿ ತಪ್ಪಿದೆ, ನಾನು ಯಾರಿಗಾದ್ರೂ ಕಾಲ್ ಮಾಡ್ಬೇಕು, ನನಗೆ ಹೆಲ್ಪ್ ಮಾಡು ಪ್ಲೀಸ್. ಅವಳು ಎಷ್ಟು ಗಾಬರಿಯಾಗಿರ್ತಾಳೆ ಅಂದ್ರೆ ಅಮಾಂಡ ಹಸ್ಬೆಂಡ್ ಕೂಡ ಗಾಬರಿಯಾಗಿ ಬಿಡ್ತಾನೆ. ಅವನಿಗೆ ಅವಳ ಭಾಷೆ ಕೂಡ ಅರ್ಥವಾಗಲ್ಲ. ಕ್ಲೇ ಹೆಲ್ಪ್ ಮಾಡದೆ ಅಲ್ಲಿಂದ ಹೋಗಿ ಬಿಡ್ತಾನೆ. ಆಗ ಅವನಿಗೆ ಪ್ಲೇನ್ ಸದ್ದು ಕೇಳಿಸುತ್ತೆ. ಹಿಂದೆ ತಿರುಗಿ ಅವನು ನೋಡಿದಾಗ ಪ್ಲೇನ್ ಕೆಂಪು ಬಣ್ಣದ ವಸ್ತುವೊಂದನ್ನು ಬೀಳಿಸ್ತಿತ್ತು. ಕ್ಲೇಗೆ ಗಾಬರಿಯಾಗಿ ಗಾಡಿ ಫಾಸ್ಟ್ ಆಗಿ ಓಡಿಸ್ತಾನೆ. ಪ್ಲೇನ್ ಹತ್ತಿರ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಆ ಕೆಂಪು ವಸ್ತು ಬೇರೇನೂ ಅಲ್ಲ, ಅದು ಕೆಂಪು ಪೇಪರ್ ಅನ್ನೋದು. ಪಾರ್ಸಿ ಭಾಷೆಯಲ್ಲಿ ಏನೋ ಬರೆಯಲಾಗಿತ್ತು. ಆತ ಸ್ಕಾಟ್ಗೆ ತಿಳಿದಿತ್ತು ತನ್ನ ಫ್ರೆಂಡ್ ಹತ್ರ ಸ್ಯಾಟಲೈಟ್ ಫೋನ್ ಇದೆ ಅನ್ನೋದು. ಹೀಗಾಗಿ ಅವನು ಒಳಗೆ ಹೋಗಿ ಆ ಫೋನ್ ತಗೊಳ್ತಾನೆ. ಇದು ಕೆಲಸ ಮಾಡಬಹುದು ಅಂತ ಭಾವಿಸ್ತಾನೆ. ಅಮಾಂಡ ಮಗಳು ಮತ್ತು ಮಗ ಕಾಡಿನೊಳಗೆ ಹೋದಾಗ ಅವರಿಗೆ ಒಂದು ಕ್ಯಾಬಿನ್ ಸಿಗುತ್ತೆ. ಅದರೊಳಗೆ ಇಬ್ರು ಹೋಗ್ತಾರೆ. ಆದ್ರೆ ಅಲ್ಲಿ ಯಾರು ಇರ್ಲೇ ಇಲ್ಲ. ಅಮಾಂಡ ಮಗಳು ತನ್ನ ಅಣ್ಣನಿಗೆ ಜಿಂಕೆ ವಿಷಯ ಹೇಳಿದ್ರು, ಅವನು ನಂಬಲ್ಲ. ಇತ್ತ ಸ್ಕಾಟ್ ಸ್ಯಾಟಲೈಟ್ ಫೋನ್ ಚಲಾಯಿಸಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಅದು ಕೆಲಸ ಮಾಡಲ್ಲ. ಯಾಕಂದ್ರೆ ಕೆಲವು ದಿನ ಹಿಂದೆ ಅಮೆರಿಕದ ಸ್ಯಾಟಲೈಟ್ ತನ್ನ ಡೈರೆಕ್ಷನ್ ಬದಲಿಸಿತ್ತು. ಇದೇ ಕಾರಣಕ್ಕೆ ಸ್ಕಾಟ್ ನ ಸ್ಯಾಟಲೈಟ್ ಫೋನ್ ಕೆಲಸ ಮಾಡೋದು ನಿಲ್ಸಿತ್ತು. ನಂತರ ಒಂದು ಬೀಚ್ಗೆ ಬರ್ತಾನೆ. ಅಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಗಿತ್ತು. ಅಲ್ಲಿ ಎಲ್ಲವೂ ನಾಶವಾಗಿತ್ತು. ಡೆಡ್ ಬಾಡೀಸ್ ಬಿದ್ಕೊಂಡಿದ್ವು. ಯಾರು ಜೀವಂತ ಉಳಿದಿರ್ಲೇ ಇಲ್ಲ. ಆಗ ಅವನು ನೋಡ್ತಾನೆ ಒಂದು ಪ್ಲೇನ್ ಹತ್ತಲೇ ಬರ್ತಿತ್ತು. ಹೆದರಿ ಅವನು ಅಲ್ಲಿಂದ ಓಡ್ತಾನೆ. ಪ್ಲೇನ್ ಸಮುದ್ರ ಕಿನಾರೆಗೆ ಬಡಿದು ನಾಶ ಆಗುತ್ತೆ. ಅಷ್ಟು ಹೊತ್ತಿಗೆ ಸ್ಕಾಟ್ ಅಲ್ಲಿಂದ ಮನೆಯೊಳಗೆ ಹೋಗ್ಬಿಟ್ಟಿದ್ದ. ಪ್ಲೇನ್ ಕ್ರಾಶ್ ನಿಂದ ಒಂದು ದೊಡ್ಡ ಅಲೆ ಮನೆಗೆ ಬಂದು ಬಡಿಯುತ್ತೆ. ಇದೆಲ್ಲ ನೋಡಿ ಅವನು ದಂಗಾಗಿ ಬಿಡ್ತಾನೆ. ಅವನಿಗೆ ಈಗೆಲ್ಲ ಅರ್ಥ ಆಗಿತ್ತು, ಪರಿಸ್ಥಿತಿ ನಿಜವಾಗಿಯೂ ಕೆಟ್ಟದಾಗಿದೆ. ಮನೆಗೆ ಬಂದು ತನ್ನ ಮಗಳಿಗೆ ಪ್ಲೇನ್ ಕ್ರಾಶ್ ಆದ ವಿಷಯ ಅವನು ಹೇಳಲ್ಲ. ತಾನು ಫೋನ್ ನಲ್ಲಿ ಬಿದ್ದಿದ್ದೆ, ಹೀಗಾಗಿ ಡ್ರೆಸ್ ಒದ್ದೆಯಾಯ್ತು ಅಂತಾನೆ. ತನ್ನ ಮಗಳಿಗೆ ಬೇರೆ ಡ್ರೆಸ್ ತರಿಸಲು ಕಳಿಸ್ತಾನೆ. ಅಮಾಂಡಾಗೆ ಹೇಳ್ತಾನೆ, ಸ್ಯಾಟಲೈಟ್ ಫೋನ್ ಕೆಲಸ ಮಾಡೋದು ನಿಲ್ಸಿದೆ, ಎಲ್ಲವೂ ಬಂದಾದ್ರೂ ಸ್ಯಾಟಲೈಟ್ ಫೋನ್ ಕೆಲಸ ಮಾಡುತ್ತೆ. ಅಮಾಂಡ ಕೇಳಿ ಆಶ್ಚರ್ಯ ಆಗ್ತಾಳೆ. ಅಮಾಂಡಾಗೆ ಅವನ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಆಗ ಅವನು, ನಾನು ಒಂದು ಪ್ಲೇನ್ ಕ್ರಾಶ್ ಆಗೋದು ನೋಡಿದೆ ಅಂತಾನೆ. ಮಕ್ಕಳು ಈಗಲೂ ಮನೆ ಹೊರಗೆ ಇದ್ರು. ಅಚಾನಕ್ ಆಗಿ ಇವರಿಗೆ ಮನೆ ಹೊರಗಡೆ ಸದ್ದು ಕೇಳಿಸುತ್ತೆ. ಆ ಸದ್ದಿಗೆ ಇವ್ರು ಕಿವಿ ಮುಚ್ಚಿ ಬಿಡ್ತಾರೆ. ಅಮಾಂಡಾಗೆ ಮಕ್ಕಳ ಬಗ್ಗೆ ಟೆನ್ಷನ್ ಆಗಿ ಅವರನ್ನು ಹುಡುಕುತ್ತಾ ಕಾಡಿಗೆ ಹೋಗ್ತಾಳೆ. ಮಕ್ಕಳು ಸಿಕ್ಕಾಗ ಅವರನ್ನು ಮನೆಗೆ ಕರ್ಕೊಂಡು ಬರ್ತಾಳೆ. ಎಲ್ರು ಯಾವುದೇ ಅಪಾಯ ಆಗದೆ ಸರಿಯಾಗಿದ್ರು. ಆದ್ರೆ ಅಮಾಂಡ ಹಸ್ಬೆಂಡ್ ಮನೆಗೆ ವಾಪಸ್ ಬಂದಿರ್ಲಿಲ್ಲ. ಇದರಿಂದ ಅವ್ರಿಗೆ ಟೆನ್ಷನ್ ಆಗುತ್ತೆ. ಅಮಾಂಡ ಮಗ ಹೇಳ್ತಾನೆ, ಇದು ಯಾವ್ದ್ರ ಶಬ್ದ, ನಾನ್ ಸರಿಯಾಗಿ ಕ್ಯೂ ಬಂದ್ ಮಾಡಲೇ ಇಲ್ಲ, ಈಗ ನನಗೆ ವಿಚಿತ್ರ ಫೀಲ್ ಆಗ್ತಿದೆ. ಮಕ್ಕಳನ್ನು ರೂಮಿಗೆ ಕಳಿಸಿ ಅಮಾಂಡ ಸ್ಕಾಟ್ ಹತ್ರ ಹೇಳ್ತಾಳೆ, ಹೇಳು ಅದು ಏನು, ಯಾವ್ದ್ರ ಶಬ್ದ, ನನಗೆ ಗೊತ್ತು ನಿನಗೆ ಇದ್ರ ಬಗ್ಗೆ ಗೊತ್ತಿದೆ ಅಂತ. ಸ್ಕಾಟ್ ಹೇಳ್ತಾನೆ, ಇದು ಪ್ಲೇನ್ ಅಥವಾ ಬಾಂಬ್ ಸದ್ದು ಅಲ್ಲ, ಇದು ಯಾವುದೋ ಸೋನಿಕ್ ವೆಪನ್ ಸೌಂಡು. ಅದನ್ನು ಕೇಳಿ ಎಲ್ಲರೂ ಟೆನ್ಷನ್ ಆಗ್ತಾರೆ. ಅಮಾಂಡ ಹೇಳ್ತಾಳೆ, ನನಗೆ ನನ್ನ ಹಸ್ಬೆಂಡ್ ಬಗ್ಗೆ ಚಿಂತೆ ಆಗಿದೆ, ಅವರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಬಳಿಕ ಅವಳು ಹೇಳ್ತಾಳೆ, ನಾನು 2 ದಿನ ಹಿಂದೆ ಮಾರ್ಕೆಟ್ ನಲ್ಲಿ ಒಬ್ಬ ವ್ಯಕ್ತಿನ ನೋಡಿದ್ದೆ. ಅವನು ಬೇಕಾದಷ್ಟು ಫುಡ್ ಮತ್ತು ಡ್ರಿಂಕ್ಸ್ ಗಾಡಿಯಲ್ಲಿ ಇಡ್ತಿದ್ದ. ನನ್ನ ಪ್ರಕಾರ ಅವನಿಗೆ ಗೊತ್ತಿತ್ತು ಇದೆಲ್ಲ ಆಗುತ್ತೆ ಅಂತ. ಅದಕ್ಕಾಗಿ ಅವನು ಮೊದಲೇ ಎಲ್ಲ ತಯಾರಿ ಮಾಡಿದ್ದ. ಸ್ಕಾಟ್ ಹೇಳ್ತಾನೆ, ಅದು ನನ್ನ ಫ್ರೆಂಡ್ ಡ್ಯಾನಿ, ನನ್ನ ಮನೆ ಡಿಸೈನ್ ಮಾಡಿದ ಕಾಂಟ್ರಾಕ್ಟರ್. ಅವನಿಗೆ ಇಂಥ ವಿಷಯಗಳ ಬಗ್ಗೆ ಮೊದಲೇ ಗೊತ್ತಾಗುತ್ತೆ. ಇದರೊಂದಿಗೆ ಹೋರಾಡಲು ಅವನು ಮೊದಲೇ ತಯಾರು ಮಾಡ್ತಾನೆ. ಬಹುಶಃ ಇದರ ಬಗ್ಗೆ ಮೊದಲೇ ಅವನಿಗೆ ಗೊತ್ತಾಗಿರಬಹುದು. ಇಲ್ಲಿಗೆ ಅಮಾಂಡ ಹಸ್ಬೆಂಡ್ ಬರ್ತಾನೆ. ಅವನು ತುಂಬಾನೇ ಹೆದರಿದ್ದ. ಒಂದು ಕಾಗದ ತೋರಿಸಿ ಹೇಳ್ತಾನೆ, ಒಂದು ಪ್ಲೇನ್ ಇದನ್ನು ಕೆಳಗೆ ಬಿಸಾಡ್ತಿತ್ತು. ಅಮಾಂಡ ಮಗ ಅದರಲ್ಲಿ ಬರೆದ ಒಂದು ವರ್ಡ್ ಗಮನಿಸ್ತಾನೆ.
ಅದನ್ನು ಅವನೊಂದು ಗೇಮ್ ಅಲ್ಲಿ ನೋಡಿದ್ದ. ಅದನ್ನು ಓದಿ ಹೇಳ್ತಾನೆ, ಅಮೆರಿಕದ ಸಾವು. ಉಳಿದ ವಿಷಯ ಅವನಿಗೆ ಓದಲು ಸಾಧ್ಯವಾಗಲಿಲ್ಲ. ಇದರ ಅರ್ಥ ಅಮೆರಿಕಕ್ಕೆ ಅಪಾಯವಿತ್ತು. ಇಲ್ಲಿ ಯಾರೋ ದಾಳಿ ಮಾಡಿದ್ರು, ಯಾರು ಮಾಡಿದ್ದು ಅಂತ ಗೊತ್ತೇ ಆಗಲ್ಲ. ಅಮಾಂಡಾ ಹೆದ್ರಿ ತನ್ನ ಮಕ್ಕಳು ಮತ್ತು ಹಸ್ಬೆಂಡ್ ಒಟ್ಟಿಗೆ ಸಿಟಿಗೆ ಹೋಗಲು ಡಿಸೈಡ್ ಮಾಡ್ತಾಳೆ. ಸ್ಕಾಟ್ ಹೇಳ್ತಾನೆ, ದಯವಿಟ್ಟು ನಿಲ್ಲಿ, ನೀವು ಹೋಗ್ಬೇಡಿ. ನಗರದ ಸಿಚುವೇಶನ್ ಇನ್ನೂ ಖರಾಬ್ ಆಗಿರ್ಬೋದು. ಇಲ್ಲೇ ನಿಲ್ಲಿ, ಈ ಜಾಗ ನಿಮ್ಗಾಗಿ ಒಳ್ಳೆ ಸೇಫ್ ಜಾಗ. ಆದ್ರೆ ಅವರು ಸ್ಕಾಟ್ ಮಾತು ಕೇಳದೆ ಗಡಿಬಿಡಿಲಿ ಗಾಡಿಲಿ ಕುಳಿತು ಹೊರಟು ಬಿಡ್ತಾರೆ. ಹೈವೇ ರೋಡ್ಗೆ ಬಂದಾಗ ಇವರು ನೋಡ್ತಾರೆ, ಅಲ್ಲಿ ತುಂಬಾನೇ ಟೆಸ್ಲಾ ಗಾಡಿಗಳು ನಿಂತಿದ್ವು. ಅಚಾನಕ್ ಆಗಿ ಗಾಡಿಗಳು ಹಾಳಾಗಿ ಡಿಕ್ಕಿ ಹೊಡಿತಿದ್ವು. ಅದರಲ್ಲಿ ಯಾರು ಇರಲೇ ಇಲ್ಲ. ಮುಂದೆ ಹೋಗಲು ದಾರಿ ಬ್ಲಾಕ್ ಆಗಿತ್ತು. ಸಿಸ್ಟಮ್ ಖರಾಬ್ ಆಗಿ ಈ ರೀತಿಯಾಗಿತ್ತು. ಈಗ ಅವರ ಹಿಂದೆ ಮತ್ತೊಂದು ಗಾಡಿ ಬರುತ್ತೆ. ಬೇಗನೆ ಅಮಾಂಡಾ ತನ್ನ ಗಾಡಿ ಒಳಗೆ ಹೋಗಿ ಕುಳಿತು ಬಿಡ್ತಾಳೆ. ಬೇಗನೆ ಗಾಡಿ ಸೈಡ್ ಹಾಕ್ತಾಳೆ. ಇವ್ರ ಹತ್ರ ಬೇರೆ ದಾರಿ ಇರದೆ ಸ್ಕಾಟ್ ನ ಮನೆಗೆ ಬರ್ತಾರೆ. ಅಮಾಂಡಾ ಹಸ್ಬೆಂಡ್ ಮತ್ತು ಸ್ಕಾಟ್ ಮಗಳು ಸೇರಿ ಮಾತಾಡಲು ಆರಂಭಿಸ್ತಾರೆ. ಅಮಾಂಡಾಗೆ ಸ್ಕಾಟ್ ಹೇಳ್ತಾನೆ, ನನ್ನ ಫ್ರೆಂಡ್ ಒಬ್ಬ ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಾನೆ. ಹೀಗಾಗಿ ಅವನು ತುಂಬಾನೇ ಶ್ರೀಮಂತ. ಅವನಿಗೆ ಈ ಸಿಚುವೇಶನ್ ಬಗ್ಗೆ ಮೊದಲೇ ಗೊತ್ತಿತ್ತು. ಹೀಗಾಗಿ ಅವನೆಲ್ಲ ತಯಾರಿ ಮಾಡಿದ್ದ. ಇದನ್ನು ಎದುರಿಸಲು ಒಂದು ಮನೆ ಕೂಡ ಮಾಡಿಸಿದ್ದ. ಅದರಲ್ಲಿ ಎಲ್ಲಾ ಫೆಸಿಲಿಟಿಗಳಿವೆ. ಈಗ ಇವರು ಸ್ವಲ್ಪ ಹೊತ್ತು ಮಾತಾಡಿ ರಿಲ್ಯಾಕ್ಸ್ ಆಗಲು ಮ್ಯೂಸಿಕ್ ಹಾಕ್ತಾರೆ ಮತ್ತು ಡ್ಯಾನ್ಸ್ ಮಾಡ್ತಾರೆ. ಅಮಾಂಡಾ ಹಸ್ಬೆಂಡ್ ಮತ್ತು ಸ್ಕಾಟ್ ನ ಮಗಳಿಗೆ ವಿಚಿತ್ರ ಸದ್ದು ಕೇಳಿಸುತ್ತೆ. ಚೆಕ್ ಮಾಡಲು ಹೋದಾಗ ಅಲ್ಲಿ ಹಲವಾರು ಫ್ಲೇಮಿಂಗೋ ಹಕ್ಕಿಗಳು ಫುಲ್ ನಲ್ಲಿದ್ದು ಇದು ಇವರಿಗೆ ವಿಚಿತ್ರ ಅಂತ ಅನ್ಸುತ್ತೆ. ಮತ್ತೊಮ್ಮೆ ಅಲ್ಲಿ ಮೊದಲು ಕೇಳಿದ ಕರ್ಕಶ ಶಬ್ದ ಕೇಳಿಸುತ್ತೆ. ಎಲ್ಲರೂ ಮತ್ತೆ ತಮ್ಮ ಕಿವಿ ಹಿಡಿದು ಕುಳಿತುಕೊಂಡು ಬಿಡ್ತಾರೆ. ಆ ಶಬ್ದಕ್ಕೆ ಮನೆ ಗ್ಲಾಸ್ ಒಡೆದು ಹೋಗುತ್ತೆ. ಕೆಲವು ಸಮಯದ ನಂತರ ಆ ಶಬ್ದ ನಿಲ್ಲುತ್ತೆ. ಎಲ್ಲರೂ ಹೆದರಿ ಹೋಗಿದ್ರು. ಆಗ ಅಮಾಂಡಾ ಫ್ಯಾಮಿಲಿ ಒಂದೇ ಬೆಡ್ ಅಲ್ಲಿ ಮಲಗ್ತಾರೆ. ಮತ್ತೊಂದು ಕಡೆ ಸ್ಕಾಟ್ ಮತ್ತು ಅವನ ಮಗಳು ಮಲಗ್ತಾರೆ. ಬೆಳಗ್ಗೆ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಅಮಾಂಡಾ ಮಗನ ಹಲ್ಲುಗಳು ಒಂದೊಂದಾಗಿ ಬೀಳತೊಡಗುತ್ತೆ. ಇದರಿಂದ ಅಮಾಂಡಾ ಮತ್ತು ಅವಳ ಹಸ್ಬೆಂಡ್ ಗಾಬರಿಯಾಗಿ ಬಿಡ್ತಾರೆ. ಇಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈಗ ಏನು ಮಾಡೋದು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಬೀಳ್ತಾರೆ. ಸಹಾಯಕ್ಕಾಗಿ ಯಾರನ್ನಾದ್ರೂ ಕರೆಯೋದು ಕಷ್ಟವಾಗಿತ್ತು. ರೋಸಿ ಎಲ್ಲಿಗೋ ಹೋಗಿ ಬಿಟ್ಟಿದ್ಲು. ಸ್ಕಾಟ್ ಅಮಾಂಡಾಗೆ ಹೇಳ್ತಾನೆ, ನೀನೊಬ್ಬ ಸಾಮಾನು ಖರೀದಿಸ್ತಿದ್ದ ವ್ಯಕ್ತಿನ ನೋಡಿದ್ಯಲ್ವಾ, ಅವನು ಇಲ್ಲೇ ಹತ್ತಿರದಲ್ಲೇ ವಾಸಿಸ್ತಾನೆ. ನನಗೆ ಅನ್ಸುತ್ತೆ ಅವನ ಹತ್ರ ತುಂಬಾನೇ ವಸ್ತುಗಳಿವೆ. ಅವನಿಂದ ನಾವು ಮೆಡಿಸಿನ್ ತರಬಹುದು. ಅದನ್ನು ನಿನ್ನ ಮಗನಿಗೆ ಕೊಡಬಹುದು. ಹೀಗಾಗಿ ಅಮಾಂಡಾ ಮಗನ ಕರ್ಕೊಂಡು ಸ್ಕಾಟ್ ಮತ್ತು ಕ್ಲೇಸ್ ಫ್ರೆಂಡ್ ಡ್ಯಾನಿ ಮನೆಗೆ ಹೋಗ್ತಾರೆ. ಇವರು ಅಲ್ಲಿ ತಲುಪಿದಾಗ ಡ್ಯಾನಿ ಕೈಯಲ್ಲಿ ಒಂದು ಗನ್ ಇತ್ತು. ಅವನು ಹೇಳ್ತಾನೆ, ಗಾಡಿ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿ, ನಾವು ಮತ್ತೆ ಮಾತಾಡುವ. ಸ್ಕಾಟ್ ಇದನ್ನು ಕೇಳಿ ದಂಗಾಗಿ ಬಿಡ್ತಾನೆ. ಯಾಕಂದ್ರೆ ಇವರು ಮೊದಲು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಈಗ ಅವನು ಪೂರ್ತಿಯಾಗಿ ಬದಲಾಗಿದ್ದ. ಸ್ಕಾಟ್ ಅವನ ಹತ್ರ ಹೆಲ್ಪ್ ಕೇಳ್ತಾನೆ. ಕ್ಲೇ ಅವನಿಗೆ ಹೇಳ್ತಾನೆ, ನನ್ನ ಮಗನ ಜೊತೆ ವಿಚಿತ್ರ ಘಟನೆ ನಡೆಯುತ್ತಿದೆ. ಅವನು ವಾಮಿಟ್ ಮಾಡಿದ. ಅವನ ಹಲ್ಲುಗಳು ಕೂಡ ಬೀಳುತ್ತಿವೆ. ಪ್ಲೀಸ್ ನೀವೇನಾದ್ರೂ ಮಾಡಿ. ಡ್ಯಾನಿ ಹೇಳ್ತಾನೆ, ಹಲ್ಲು ಬೀಳುವುದು ದೊಡ್ಡ ವಿಷಯ ಅಲ್ಲ, ಇದು ಬೇರೆಯವರೊಟ್ಟಿಗೆ ಆಗಿದೆ. ಆ ಮತ್ತೆ ಕೇಳುವ ತೀವ್ರ ಶಬ್ದ ಅದು ತಲೆ ಮೇಲೆ ಎಫೆಕ್ಟ್ ಆಗಿದೆ. ಅದರಿಂದಲೇ ಹಾಗೆ ಆಗಿರ್ಬೇಕು. ನಾನು ನಿನ್ಗೆ ಇದರಲ್ಲಿ ಹೆಲ್ಪ್ ಮಾಡಲು ಆಗಲ್ಲ, ಇಲ್ಲಿಂದ ಹೋಗಿಬಿಡಿ ಅಂತಾನೆ. ಸ್ಕಾಟ್ಗೆ ಶಾಕ್ ಆಗುತ್ತೆ. ನೀನು ಇದೇನು ಮಾಡ್ತಿದ್ದಿ, ನಾವು ಫ್ರೆಂಡ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಡ್ಯಾನಿ ಹೇಳ್ತಾನೆ, ಅದೆಲ್ಲ ಹಳೆ ವಿಷಯ, ಈಗ ಬದಲಾಗಿದೆ. ನಮ್ಮ ಮೇಲೆ ದಾಳಿಯಾಗಿದೆ. ಇಲ್ಲಿ ಒಂದು ಯುದ್ಧ ಶುರುವಾಗಿದೆ. ನನಗೆ ಸರಿ ಕಾಣಿಸಿದ್ದು ನಾನು ಮಾಡ್ತೇನೆ. ನಾನು ನನ್ನ ಫ್ಯಾಮಿಲಿನ ಸೇವ್ ಮಾಡಲು ಬಯಸ್ತೇನೆ. ಹಾಗೆ ನೀವು ನಿಮ್ಮ ಫ್ಯಾಮಿಲಿನ. ನಾನೀಗ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಈ ಮಾತಿಗೆ ಸ್ಕಾಟ್ಗೆ ಸಿಟ್ಟು ಬರುತ್ತೆ. ಇಬ್ಬರ ನಡುವೆ ಚರ್ಚೆ ಶುರುವಾಗಿ ಪರಸ್ಪರ ಗನ್ನೆ ಮಾಡ್ತಾರೆ. ಕ್ಲೇ ಇಬ್ಬರ ನಡುವೆ ಬಂದು ಹೇಳ್ತಾನೆ, ದಯವಿಟ್ಟು ಹೀಗೆ ಮಾಡಬೇಡಿ, ಇದು ಹೊಡೆದಾಡುವ ಸಮಯ ಅಲ್ಲ ಅಂತ ಹೇಳ್ತಾನೆ. ಮತ್ತು ಡ್ಯಾನಿಗೆ ಹೇಳ್ತಾನೆ, ಪ್ಲೀಸ್ ನಮಗೆ ಹೆಲ್ಪ್ ಮಾಡು. ನೀನು ನಮ್ಮ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ದಿ? ನಾನಾಗಿದ್ರೆ ನಿನಗೆ ಹೆಲ್ಪ್ ಮಾಡ್ತಿದ್ದೆ. ನಾನು ನಿನಗೆ ಹಣ ಕೊಡ್ಲಿಕ್ಕೆ ತಯಾರಿದ್ದೇನೆ. ಡ್ಯಾನಿ ಹೇಳ್ತಾನೆ, ಜಗತ್ತೇ ಇರ್ದಿದ್ರೆ ಗೌರ್ಮೆಂಟ್ ಇರಲ್ಲ, ಯಾವುದೇ ಕಾನೂನು ಕೂಡ ಇರಲ್ಲ. ಈ ಹಣ ಯಾವ ಕೆಲಸಕ್ಕೆ ಬರುತ್ತೆ? ಇಲ್ಲಿ ಕೊನೆಗೂ ಅವನು ಅವ್ರಿಗೆ ಹೆಲ್ಪ್ ಮಾಡ್ತಾನೆ. ಅಮಾಂಡಾ ಮಗನಿಗೆ ಮೆಡಿಸಿನ್ ಕೂಡ ಕೊಡ್ತಾನೆ. ಹಾಗೆ ಇದನ್ನು ಕೂಡ ಹೇಳ್ತಾನೆ, ಈಗ ಏನೆಲ್ಲ ಆಗ್ತಿದೆ, ಈ ಕೆಲಸ ಕೊರಿಯನ್ಸ್ ಅಥವಾ ಚೈನೀಸ್ನವರದ್ದು ಅಥವಾ ಇರಾನ್ ಅಥವಾ ಬೇರೆ ಯಾವುದೋ ವೈರಿ ಕಂಟ್ರಿಯದ್ದು. ನನ್ನ ಫ್ರೆಂಡ್ ಕೂಡ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ದ. ಯಾಕಂದ್ರೆ ಅಮೆರಿಕ ಹಿಂದಿನ ಹಲವು ವರ್ಷದಿಂದ ಹಲವಾರು ಎನಿಮೀಸ್ ಮಾಡ್ಕೊಂಡು ಬಿಟ್ಟಿವೆ. ಅವರೆಲ್ಲ ಅಮೆರಿಕದ ವಿರುದ್ಧ ನಿಂತಿದ್ದಾರೆ. ಆದ್ರೆ ಇಲ್ಲಿ ಯಾರ ಹತ್ರನೂ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಇಲ್ಲ. ಮೆಡಿಸಿನ್ ಸಿಕ್ಕಾಗ ಸ್ಕಾಟ್ ಮತ್ತು ಕ್ಲೇ ಗಾಡಿಯಲ್ಲಿ ಹೋಗ್ತಾರೆ. ಸ್ಕಾಟ್ ಇಲ್ಲಿ ಎಲ್ಲಾ ಸಿಚುವೇಶನ್ ಅಂದಾಜು ಮಾಡಿ ಹೇಳ್ತಾನೆ. ನನಗೆ ಮೊದಲೇ ಅರ್ಥ ಆಗಿತ್ತು ಹೀಗೆ ಆಗುತ್ತೆ ಅಂತ. ಕ್ಲೇ ಕೇಳ್ತಾನೆ, ಏನು ಹಂಗಂದ್ರೆ ಏನರ್ಥ? ಸ್ಕಾಟ್ಗೆ ಹೇಳ್ತಾನೆ, ಯಾವುದೋ ವೈರಿ ಕಂಟ್ರಿ ಅಮೆರಿಕನ ನಾಶ ಮಾಡಲು ಬಯಸ್ತಿದೆ. ಅದು ಈ ರೀತಿಯ ಪರಿಸ್ಥಿತಿ ಮಾಡಿದೆ. ಯಾಕಂದ್ರೆ ಯಾವುದೇ ಕಂಟ್ರಿ ನಾಶ ಮಾಡೋದಾದ್ರೆ 3 ಪ್ಲಾನ್ ಗೇಮ್ ಮಾಡಬೇಕಾಗುತ್ತೆ. ಮೊದಲ ಪ್ಲಾನ್, ಯಾವುದೇ ದೇಶದ ಗವರ್ಮೆಂಟ್ನ ಜನರಿಂದ ಬೇರೆ ಮಾಡೋದಾದ್ರೆ ಕಮ್ಯುನಿಕೇಶನ್ ಸಿಸ್ಟಮ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೇರೆ ಮಾಡಲಾಗುತ್ತೆ, ಅದನ್ನು ನಾಶ ಮಾಡಲಾಗುತ್ತೆ. ಇದರ ಪ್ರಕಾರ ನಮ್ಮ ಕಂಟ್ರಿಯಲ್ಲಿ ಇಂಟರ್ನೆಟ್ ಹೋಯ್ತು, ಚಾನಲ್ಗಳು ಬಂದಾದ್ವು. ಒಂದು ರೀತಿಯಲ್ಲಿ ನಮ್ಮನ್ನು ಗವರ್ಮೆಂಟ್ ನಿಂದ ಬೇರೆ ಮಾಡಲಾಯ್ತು. ಇನ್ನೊಂದು ಪ್ಲಾನ್, ಸೀಕ್ರೆಟ್ ಅಟ್ಯಾಕ್. ಅದನ್ನು ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ಅದು ಜೋರಾದ ಸದ್ದು. ಇದು ಒಂದು ರೀತಿಯಲ್ಲಿ ಎನಿಮಿಗಳ ಅಟ್ಯಾಕ್. ಬಳಿಕ ಇವರು ತಪ್ಪು ಇನ್ಫಾರ್ಮೇಶನ್ ಕೊಡ್ತಾರೆ, ಎಲ್ಲರೂ ಹೆದರಲಿ ಅಂತ. ಹೀಗಾಗಿ ಒಬ್ಬರ ಮೇಲೆ ಮತ್ತೊಬ್ರು ಡೌಟ್ ಪಡ್ತಾರೆ. ಪ್ರತಿಯೊಬ್ರು ತಮ್ಮದೇ ಕತೆ ಹೇಳಲು ಆರಂಭಿಸ್ತಾರೆ. ಎಲ್ಲಾ ಕಡೆ ಭಯದ ವಾತಾವರಣ ಆಗುತ್ತೆ. ಇಲ್ಲಿ ಏನೆಲ್ಲ ಆಗಿದೆ, ಜನ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳಲು ಆಗಲ್ಲ. ಆಗ ಜನ ಸ್ವಾರ್ಥಿಯಾಗಿ ಬಿಡ್ತಾರೆ, ತಮ್ಮಲ್ಲೇ ಜಗಳ ಆಗುತ್ತೆ. ಇದು ಕೂಡ ಇಲ್ಲಿ ಆಯ್ತು. ಯಾವುದೇ ರೀಸನ್ ಇಲ್ಲದೆ
ತಮ್ಮ ತಮ್ಮಲ್ಲಿ ಡೌಟ್ ಪಡ್ತಾರೆ, ಪರಸ್ಪರ ವೈರಿಗಳಾಗ್ತಾರೆ. ಈ 2 ಪ್ಲಾನ್ ವರ್ಕ್ ಆದ್ರೆ 3ನೇ ಪ್ಲಾನ್ ತನ್ನಿಂದ ತಾನೇ ಆಗುತ್ತೆ. ಕ್ಲೇಕ್ ಹೇಳ್ತಾನೆ 3ನೇ ಪ್ಲಾನ್ ಯಾವುದು? ಸ್ಕಾಟ್ ಹೇಳ್ತಾನೆ ಪೂರ್ತಿ ಜಗತ್ತಿನ ಯುದ್ಧ. ಯಾಕಂದ್ರೆ ಗೌರ್ಮೆಂಟ್ ಬಿದ್ದಾಗ ಅಲ್ಲಿ ಯಾವುದೇ ಲಾ ಇರಲ್ಲ. ಇದು ಕೂಡ ಆಗಿತ್ತು. ಅತ್ತ ಅಮಾಂಡಾ ಮಗಳು ಕಾಣಿಸಲ್ಲ. ಹೀಗಾಗಿ ಅಮಾಂಡಾ ಮತ್ತು ಸ್ಕಾಟ್ ಮಗಳನ್ನು ಹುಡುಕಲು ಹೋಗ್ತಾರೆ. ಇಬ್ರು ಅದೇ ಕ್ಯಾಬಿನ್ಗೆ ತಲುಪ್ತಾರೆ. ಕಾಡಿನ ಕ್ಯಾಬಿನ್ ನಲ್ಲಿ ಇವರು ಇದ್ದಾಗ ಅವರಿಗೆ ಮನೆ ಹೊರಗಿಂದ ಶಬ್ದ ಕೇಳುತ್ತೆ. ಅಮಾಂಡಾ ಹೊರಗೆ ಹೋಗಿ ನೋಡಿದಾಗ ಅಲ್ಲಿ ಹಲವಾರು ಜಿಂಕೆಗಳಿದ್ವು. ಅದರ ಎದುರು ಹೋಗಿ ಕೂಗಲು ಶುರು ಮಾಡ್ತಾಳೆ. ಆಗ ಆ ಜಿಂಕೆಗಳು ಹೆದರಿ ಓಡುತ್ತವೆ. ಈಗ ಅಮಾಂಡಾ ಗಮನ ಸಿಟಿಯತ್ತ ಬೀಳುತ್ತೆ. ಅಲ್ಲಿ ಯುದ್ಧದ ವಾತಾವರಣ ಆಗಿತ್ತು. ಎಲ್ಲವೂ ನಾಶವಾಗ್ತಿತ್ತು. ಜನರ ಕೂಗಾಟ ಕೇಳ್ತಿತ್ತು. ಇದರ ಅರ್ಥ ಇವರಿದ್ದ ಜಾಗ ಅದು ಸುರಕ್ಷಿತವಾಗಿತ್ತು. ಸಿಟಿಯಲ್ಲಿ ಲಾ ಇರದೆ ಜನರು ಒಬ್ಬರನ್ನೊಬ್ಬರು ಕೊಲ್ಲಲು, ಲೂಟಿ ಮಾಡಲು ಶುರು ಮಾಡಿದ್ರು. ತಪ್ಪು ಕೆಲಸ ಮಾಡಲು ಶುರು ಮಾಡಿದ್ರು. ಯಾಕಂದ್ರೆ ಗೌರ್ಮೆಂಟ್ ಮತ್ತು ಕಾನೂನು ಮುರಿದಾಗ ಇದೆಲ್ಲ ಆಗ್ತಿತ್ತು. ಸಿನಿಮಾ ಕೊನೆಯಲ್ಲಿ ತೋರಿಸಲಾಗುತ್ತೆ, ಅಮಾಂಡಾ ಮಗಳು ಮೊದಲು ಒಂದು ಮನೆ ನೋಡಿದ್ಲು. ಈಗ ಅವಳು ಅಲ್ಲೇ ಇದ್ಲು. ಇದರ ಬಗ್ಗೆ ಸ್ಕಾಟ್ ಹೇಳಿದ್ದ. ಇದು ಸ್ಕಾಟ್ನ ರಿಚ್ ಫ್ರೆಂಡ್ ಮನೆ ಆಗಿತ್ತು. ಅದು ಎಷ್ಟು ಸೇಫ್ ಅಂದ್ರೆ ಒಂದು ಸೇಫ್ಟಿ ಬಂಕರ್ ನಂತೆ ಇತ್ತು. ಅಲ್ಲಿ ಅವಶ್ಯಕತೆ ಇರುವ ವಸ್ತುಗಳಿದ್ವು. ಆಹಾರ, ವಿದ್ಯುತ್ ಹಾಗೆ ಇಂಟರ್ನೆಟ್ ಕೂಡ ಅಲ್ಲಿ ವರ್ಕ್ ಆಗ್ತಿತ್ತು. ಇದಲ್ಲದೆ ಅಲ್ಲಿ DVD ಮತ್ತು CD ಸಹ ಇತ್ತು. ಅದರಲ್ಲಿ ಫ್ರೆಂಡ್ಸ್ ಸೀರೀಸ್ ಇತ್ತು. ಅವಳ ಫೇವ್ರೆಟ್ ಸೀಸನ್ ಲಾಸ್ಟ್ ಎಪಿಸೋಡ್ ನೋಡಲು ಇದ್ದಿದ್ರಿಂದ ಅಲ್ಲಿ ಕುಳಿತು ಅದನ್ನು ನೋಡಲು ಆರಂಭಿಸ್ತಾಳೆ. ಕೊನೆಯಲ್ಲಿ ಗೊತ್ತಾಗುತ್ತೆ, ಬೇರೆ ಬೇರೆ ದೇಶಗಳು ಸೇರಿ ಅಮೆರಿಕ ಮೇಲೆ ದಾಳಿ ಮಾಡಿದ್ವು. ಅವರು ಅಮೆರಿಕನ ಪೂರ್ತಿಯಾಗಿ ನಾಶ ಮಾಡಲು ಬಯಸುತ್ತಿದ್ರು. ವಿಚಿತ್ರ ಕೂಗು ಮತ್ತು ಜಿಂಕೆಗಳ ವರ್ತನೆ ಸೀಕ್ರೆಟ್ ಅಟ್ಯಾಕ್ ಆಗಿತ್ತು. ಇಲ್ಲಿಗೆ ಈ ಕತೆ ಮುಗಿಯುತ್ತೆ.